ನೀವ್ಯಾರು ಎನ್ನುವುದನ್ನು ಮೊದಲು ನಿರ್ಧರಿಸಿ. ಇದೇನಿದು ನೀವ್ಯಾರು ಎನ್ನುವುದನ್ನು ನಿರ್ಧರಿಸಿ ಎಂದು ಹೇಳುತ್ತಿದ್ದೀರಲ್ಲ ಎನ್ನುವ ಪ್ರಶ್ನೆ ಉದ್ಭವವಾಗುವುದು ಸಹಜ. ನಾವ್ಯಾರು ಎನ್ನುವುದು ನಮಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರಲು ಸಾಧ್ಯವಿಲ್ಲ. ಹಾಗಾಗಿ ಅದನ್ನು ಮೊದಲು ನಿರ್ಧರಿಸಿ ಎಂದದ್ದು. ಯಾವ ಅರ್ಥದಲ್ಲಿ ಆ ಮಾತುಗಳನ್ನು ಹೇಳಿದೆ ಎನ್ನುವುದನ್ನು ಮುಂದಿನ ಸಾಲುಗಳಲ್ಲಿ ಹೇಳುವ ಪ್ರಯತ್ನವನ್ನು ಮಾಡುವೆ. ಈ ಜಗತ್ತಿನಲ್ಲಿ ಸ್ಥೂಲವಾಗಿ ಜನರನ್ನು 4 ವರ್ಗಗಳಲ್ಲಿ ವಿಭಾಗಿಸಬಹುದು. ಇಲ್ಲಿ ಲಿಂಗಭೇದವಿಲ್ಲ. ಮೊದಲನೆಯದು ಕೆಲಸಗಾರ ಅಥವಾ ಬೇರೊಬ್ಬರ ಬಳಿ ದುಡಿಯುವ ಜನ. ಇವರನ್ನು ನಾವು ವರ್ಕಿಂಗ್ ಕ್ಲಾಸ್, ಎಂಪ್ಲಾಯ್ಡ್ ಕ್ಲಾಸ್ ಎಂದು ಕರೆಯಬಹುದು. ಇದೊಂದು ಮನಸ್ಥಿತಿ. ಈ ವರ್ಗದ ಜನರಿಗೆ ಹೆಚ್ಚಿನ ಅಪಾಯವನ್ನು ಎದುರಿಸುವ ಕ್ಷಮತೆ ಇರುವುದಿಲ್ಲ. ಅಚಾನಕ್ಕಾಗಿ ಎದುರಾಗುವ ಹೊಸ ಸವಾಲು, ಅನಿಶ್ಚಿತತೆ ಇವುಗಳನ್ನು ನಿಭಾಯಿಸುವ ಮನೋಭಾವ ಕೂಡ ಇರುವುದಿಲ್ಲ. ಹೀಗಾಗಿ ತನಗೆ ಹೇಳಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ತಿಂಗಳ ಕೊನೆಗೆ ಸಿಗುವ ವೇತನಕ್ಕೆ ಕಾಯುವ ಮನೋಭಾವ ಇವರದ್ದಾಗಿರುತ್ತದೆ. ಇದ್ದುದರಲ್ಲೇ ಬದುಕುವ ದೊಡ್ಡ ಕನಸುಗಳು ಮನಸ್ಸಿನಲ್ಲಿ ಹುಟ್ಟಿದರೂ ಅದರ ಹಿಂದೆ ಹೋದರೆ ಎದುರಾಗುವ ಸವಾಲುಗಳನ್ನು, ಅಪಾಯವನ್ನು ನೆನೆದು ಆ ಕನಸುಗಳನ್ನು ಬೆಚ್ಚಗೆ ಒದ್ದಿಸಿ ಮನಸ್ಸಿನಲ್ಲೇ ಮಲಗಿಸಿ ಬಿಡುತ್ತಾರೆ. ಮಾಸಿಕ ವೇತನ ಎನ್ನುವುದು ಕೂಡ ಅಡಿಕ್ಷನ್, ಜೊತೆಗೆ ಬದುಕಿನ ಅತಿದೊಡ್ಡ ಕೆಡ್ಡ. ಇದೊಂದು ಕಂಫರ್ಟ್ ಝೋನ್ ಸೃಷ್ಟಿಸಿಬಿಡುತ್ತದೆ. ಹೀಗಾಗಿ ಇದೊಂದು ಹ್ಯಾಬಿಟ್ ಆಗಿ ಬದಲಾಗುತ್ತದೆ. ಹೊಸತಿಗೆ, ಬದಲಾವಣೆಗೆ ಈ ವರ್ಗದ ಜನ ಬಹಳ ಹೆದರುತ್ತಾರೆ. ಹೇಗೋ ಬದುಕು ಸಾಗುತ್ತಿದೆ, ಇದನ್ನು ಅಲ್ಲಾಡಿಸುವುದು, ಬದಲಿಸುವುದು ಬೇಡ, ಹೀಗೆ ನಡೆದರೆ ಸಾಕು ಎನ್ನುವ ಮನಸ್ಥಿತಿಯ ಒಡೆಯರಿವರು. ಈ ವರ್ಗವನ್ನು ನಾವು ಕೀಳು ಎನ್ನುವಂತಿಲ್ಲ. ಏಕೆಂದರೆ ಜಗತ್ತಿನ ಬಹುತೇಕ ಜನರ ಮನಸ್ಥಿತಿ ಇದೇ ಆಗಿದೆ. ಸಮಾಜ ನಡೆಯಲು ಎಲ್ಲ ವರ್ಗದ ಜನರು ಬೇಕು. ಎರಡನೆಯದು ಸ್ವಯಂ ಉದ್ಯೋಗಸ್ಥರು, ಉದ್ಯೋಗ ಸೃಷ್ಟಿಕರ್ತರು, ವ್ಯಾಪಾರಸ್ಥರು. ಈ ವರ್ಗದಲ್ಲಿನ ಜನ ಬದುಕಿನ ಒಂದು ಹಂತದಲ್ಲಿ ವರ್ಕಿಂಗ್ ಕ್ಲಾಸ್ನಲ್ಲಿದ್ದವರು ಆಗಿರುತ್ತಾರೆ. ಇನ್ನಷ್ಟು ಜನ ಹುಟ್ಟಿನಿಂದ ವ್ಯಾಪಾರಸ್ಥರು. ಇದು ಕೂಡ ಒಂದು ಮನಸ್ಥಿತಿ. ಮಾಸಿಕ ವೇತನ ಎನ್ನುವುದು ಸಣ್ಣ ಅಕ್ವೇರಿಯಂ ಇದ್ದ ಹಾಗೆ. ಈ ವರ್ಗದ ಜನರಿಗೆ ಅಲ್ಲಿ ಈಜಾಡಲು ಸಾಧ್ಯವಾಗುವುದಿಲ್ಲ. ಇಲ್ಲಿ ಮಾಸಿಕ ನಿಗದಿತ ವೇತನವಿರುವುದಿಲ್ಲ. ಈ ತಿಂಗಳು ಗಳಿಸಿದ ಆದಾಯ ಮುಂದಿನ ತಿಂಗಳು ಕೂಡ ಸಿಗುತ್ತದೆ ಎನ್ನುವುದರ ಗ್ಯಾರಂಟಿ ಇರುವುದಿಲ್ಲ. ಇಲ್ಲಿನ ಸಮಸ್ಯೆ, ಸವಾಲುಗಳನ್ನು ಎದುರಿಸುವ ಮಾನಸಿಕತೆಯನ್ನು ಇವರು ಬೆಳೆಸಿಕೊಂಡಿರುತ್ತಾರೆ. ಈ ವರ್ಗದಲ್ಲಿ ಕೆಲವರು ತಮಗೆ ಕೆಲಸವನ್ನು ಸೃಷ್ಟಿಸಿಕೊಂಡರೆ ಇನ್ನಷ್ಟು ಜನ ತಮ್ಮ ಜೊತೆಗೆ 10 ಜನರಿಗೆ ಕೆಲಸವನ್ನು ಸೃಷ್ಟಿಸುತ್ತಾರೆ. ಕೆಲವರು ಲಕ್ಷಾಂತರ ಕೆಲಸವನ್ನು, ಅವಕಾಶವನ್ನು ಸೃಷ್ಟಿಸುತ್ತಾರೆ. ಅನಿಶ್ಚಿತತೆ ಎನ್ನುವುದು ಸದಾ ನೆರಳಿನಂತೆ ಇಲ್ಲಿ ಹಿಂಬಾಲಿಸುತ್ತದೆ. ಹೀಗಾಗಿ ಇಲ್ಲಿ ಯಾವುದಕ್ಕೂ ಫಾರ್ಮ್ಯಾಟ್ ಇಲ್ಲ, ಸೆಟ್ ಫಾರ್ಮುಲಾಗಳು ಇಲ್ಲ. ವೇತನಕ್ಕೆ ದುಡಿಯುವ ಜನರ ಬದುಕು ಸರಳ ರೇಖೆಯಲ್ಲಿ ಸಾಗುತ್ತದೆ. ಇಲ್ಲಿನ ಬದುಕು ರೋಲರ್ ಕೋಸ್ಟರ್. ಮೂರನೆಯದು ಅರೆಕಾಲಿಕ ಕೆಲಸಗಾರ, ಉದ್ಯೋಗಸ್ಥ ಅಥವಾ ವ್ಯಾಪಾರಸ್ಥ. ಈ ವರ್ಗದ ಜನರಲ್ಲಿ ಕಾಣಸಿಗುವ ಒಂದು ಸಾಮಾನ್ಯ ಅಂಶವೇನೆಂದರೆ ಇವರು ಯಾವುದನ್ನು ದೀರ್ಘಾವಧಿಗೆ ಮಾಡುವುದಿಲ್ಲ. ಎಲ್ಲವೂ ಟೆಂಪರರಿ. ಕೆಲಸಗಾರರಾಗಿದ್ದರೆ ತಮಗೆ ಬೇಕಾದ ಸಮಯದಲ್ಲಿ ಒಂದಷ್ಟು ತಿಂಗಳು ಮಾಡುವುದು, ನಂತರ ಒಂದಷ್ಟು ಸಮಯವನ್ನು ವೃಥಾಹರಣ ಮಾಡುತ್ತಾರೆ. ವ್ಯಾಪಾರವಾದರೂ ಅಷ್ಟೇ. ಮನಸ್ಸಿದ್ದಾಗ ಒಂದಷ್ಟು ದಿನ ಆಯಾ ಸಮಯಕ್ಕೆ ತಕ್ಕ ಹಾಗೆ ಮಾಡುವುದು, ನಂತರದ ಸಮಯವನ್ನು ಸುಮ್ಮನೆ ಕಳೆಯುವುದು. ಇವರಿಗೆ ಕೆಲಸದ ಅಥವಾ ವ್ಯಾಪಾರದ ಕೊರತೆ ಇರುತ್ತದೆ, ಅದಕ್ಕೆ ಹೀಗೆ ಮಾಡುತ್ತಾರೆ ಎನ್ನುವಂತಿಲ್ಲ. ಇದು ಕೂಡ ಮನಸ್ಥಿತಿ. ಈ ವರ್ಗದ ಜನರಿಗೆ ದೀರ್ಘಕಾಲ ಯಾವುದನ್ನು ಮಾಡುವ ಮನಸ್ಸಿರುವುದಿಲ್ಲ. ಮನಸ್ಥಿತಿ ಬದಲಾಯಿಸಿಕೊಂಡರೆ ಎಲ್ಲವೂ ಸಾಧ್ಯವಿದೆ. ನಾಲ್ಕನೆಯದು ಆಸೆ ಬೆಟ್ಟದಷ್ಟು ಆದರೂ ಏನೂ ಮಾಡದೆ ಓಡಾಡಿಕೊಂಡಿರುವ ವರ್ಗ. ಈ ವರ್ಗದ ಜನ ಯಾವುದೇ ಪ್ರಯತ್ನವನ್ನು ಮಾಡುವುದಿಲ್ಲ. ಸದಾ ಅವರಿವರ ಬಗ್ಗೆ ಮಾತನಾಡುತ್ತಾ, ತಮ್ಮ ಹಣೆಬರಹವನ್ನು ಅಳೆಯುತ್ತಾ, ಸಾಹುಕಾರರ ಮನೆಯಲ್ಲಿ ಹುಟ್ಟಿದ್ದಾರೆ, ಹಣವಿದ್ದಿದ್ದಾರೆ, ಅದೇನೋ ಸಾಧಿಸಿ ಬಿಡುತ್ತಿದೆ ಎಂದು ಹೇಳಿಕೊಂಡು ತಿರುಗುತ್ತಾರೆ. ನಿತ್ಯ ಬದುಕಿಗೆ ಬೇಕಾಗುವ ಎಫರ್ಟು ಕೂಡ ಇವರು ಹಾಕುವುದಿಲ್ಲ. ಕಷ್ಟಪಡದೆ ಎಲ್ಲವೂ ಅವರಿಗೆ ದಕ್ಕಬೇಕು ಎನ್ನುವ ಮನಸ್ಥಿತಿ ಇವರದು. ಯಾರಾದರೂ ಬುದ್ಧಿ ಹೇಳಿ ಕೆಲಸಕ್ಕೆ ಹಚ್ಚಿದರೂ ವಾರದಲ್ಲಿ ಮತ್ತೆ ತಮ್ಮ ಅಡ್ಡದಲ್ಲಿ ಕುಳಿತು ಹರಟೆ ಹೊಡೆಯುತ್ತಿರುತ್ತಾರೆ. ಈ ವರ್ಗದ ಜನರನ್ನು ಬದಲಿಸುವುದು ಬಹಳ ಕಷ್ಟ. ಆದರೆ ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ. ಸಣ್ಣ ಪುಟ್ಟ ಜಯಗಳು ಬದುಕನ್ನು ಬದಲಿಸಬಲ್ಲವು. ಆ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು ಅಷ್ಟೇ. ಹೀಗೆ ಮೇಲಿನ ವರ್ಗ ಮಾತ್ರವಲ್ಲದೆ ನೀವು ಯಾವುದೋ ಒಂದು ಹೊಸ ವರ್ಗಕ್ಕೆ ಸೇರುತ್ತೀರಿ ಎಂದರೆ ಅದನ್ನು ಬರೆದುಕೊಳ್ಳಿ. ಈಗ ನಾನೆಲ್ಲಿದ್ದೇನೆ, ಎಲ್ಲಿಗೆ ಹೋಗಬೇಕು ಎನ್ನುವ ಲೆಕ್ಕಾಚಾರ ಮಾಡಿಕೊಳ್ಳಿ. ಪ್ರತಿದಿನವೂ
ಇದರ ಅಂತರ ಕಡಿಮೆಯಾದರೆ ಅಲ್ಲಿಗೆ ಶ್ರೀಮಂತಿಕೆಗೆ ಹತ್ತಿರವಾಗುತ್ತಿದ್ದೀರಿ ಎಂದರ್ಥ. ನೀವು ಯಾವುದೇ ವರ್ಗಕ್ಕೆ ಸೇರಿರಿ, ವೈಯಕ್ತಿಕ ಹಣಕಾಸು ನಿರ್ವಹಣೆ ಯಶಸ್ಸು ಶ್ರೀಮಂತರಾಗುವುದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ವೈಯಕ್ತಿಕ ಹಣಕಾಸು ನಿರ್ವಹಣೆ ಏಕೆ ಮುಖ್ಯ? ಜಗತ್ತಿನಲ್ಲಿ ಹತ್ತಿರ 800 ಕೋಟಿ ಜನರಿದ್ದೇವೆ. ಅದರಲ್ಲಿ 1% ಜನ ಮಾತ್ರ ಹಣದ ಬಗ್ಗೆ ಗೊಣಗುವುದಿಲ್ಲ. ಏಕೆಂದರೆ ಹಣಹಾನಿಯಲ್ಲಿ ಅವರು ಗೆಲುವು ಸಾಧಿಸುತ್ತಾರೆ. ಅವರಿಗೆ ಹಣಕಾಸು ನಿರ್ವಹಣೆಯ ಕಲೆ ಗೊತ್ತಿದೆ. ಪರ್ಸನಲ್ ಫೈನಾನ್ಸ್ ಅಥವಾ ವೈಯಕ್ತಿಕ ಹಣಕಾಸು ನಿರ್ವಹಣೆಯಲ್ಲಿ ಅವರು ಸಿದ್ಧಹಸ್ತರು. ಈ ಕಲೆಯನ್ನು ನಾವೆಲ್ಲರೂ ಕಲಿಯಬಹುದು. ನಾವೆಲ್ಲ ಹಣದ ಬಗ್ಗೆ ಮಾತನಾಡುತ್ತೇವೆ, ನಮಗೆ ಗೊತ್ತಿದೆ ಎಂದುಕೊಳ್ಳುತ್ತೇವೆ, ನಿರ್ವಹಣೆ ಚೆನ್ನಾಗಿ ಮಾಡುತ್ತಿದ್ದೇವೆ ಎನ್ನುವುದು ಕೂಡ ನಮ್ಮ ನಂಬಿಕೆಯಾಗಿರುತ್ತದೆ. ಆದರೆ ನಿಜವಾಗಿಯೂ ನಮಗೆ ಹಣದ ಬಗ್ಗೆ ಎಷ್ಟು ತಿಳುವಳಿಕೆ ಇದೆ ಎನ್ನುವ ಪ್ರಶ್ನೆಯನ್ನು ನಮಗೆ ನಾವೇ ಹಾಕಿಕೊಳ್ಳಬೇಕು. ನಮ್ಮ ಹಣಕಾಸು ಪರಿಸ್ಥಿತಿ ಉತ್ತಮಗೊಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಮಾತ್ರವಲ್ಲ, ಅದು ಹಕ್ಕು. ಉತ್ತಮ ಬದುಕನ್ನು ಕಟ್ಟಿಕೊಳ್ಳುವುದು, ತನ್ಮೂಲಕ ಕುಟುಂಬಕ್ಕೆ, ಸಮಾಜಕ್ಕೆ ಆಸ್ತಿಯಾಗುವುದು ನಮ್ಮೆಲ್ಲರ ಗುರಿಯಾಗಿರಬೇಕು. ಮೇಲಿನ ಸಾಲಿನಲ್ಲಿ 1% ಜನರ ಬಗ್ಗೆ ಹೇಳಿದೆ. ಉಳಿದ 99% ಜನರ ಕಥೆ ಏನು? ನನ್ನ ಬಳಿ ವೇಳೆಯಿಲ್ಲ ಎಂದು ಹೇಳುವುದು ಎಷ್ಟು ಸಾಮಾನ್ಯವೋ ಅಷ್ಟೇ ಸಾಮಾನ್ಯವಾದ ಇನ್ನೊಂದು ಅಂಶವಿದ್ದರೆ ಅದು ಹಣವಿಲ್ಲ, ಹಣದ ಕೊರತೆಯಿದೆ ಎನ್ನುವುದಾಗಿದೆ. ಮಧ್ಯಮ ವರ್ಗವಂತೂ ಸದಾ ಹಣವಿಲ್ಲ, ಶಾರ್ಟೇಜ್ ಎನ್ನುವ ಪದಗಳಲ್ಲಿ ಬಳಸುತ್ತಲೇ ಜೀವನ ಕಳೆದು ಬಿಡುತ್ತದೆ. ಹೀಗೇಕೆ ಎನ್ನುವ ಪ್ರಶ್ನೆಗೆ ಉತ್ತರ ನಮಗೆ ಹಣಕಾಸಿನ ನಿಯಮಾವಳಿಗಳ ಸರಿಯಾದ ಅರಿವಿಲ್ಲ ಎನ್ನುವುದಾಗಿದೆ. ವೈಯಕ್ತಿಕವಾಗಿ ನಾವು ಭದ್ರವಾಗದೆ ಸಮಾಜಕ್ಕೆ ಆಸ್ತಿಯಾಗಲು ಖಂಡಿತ ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ಮೊದಲಿಗೆ ನಾವು ಮಾಡಬೇಕಾದ ಕೆಲಸ ವೈಯಕ್ತಿಕ ಹಣಕಾಸು ನಿರ್ವಹಣೆಯ ಬಗ್ಗೆ ತಿಳಿದುಕೊಳ್ಳುವುದು. ವೈಯಕ್ತಿಕ ಹಣಕಾಸು ನಿರ್ವಹಣೆ ಎಂದರೇನು? ಹಣವನ್ನು ಉಳಿಸುವುದು, ಹೂಡಿಕೆ ಮಾಡುವುದು, ವೃದ್ಧಿಸುವುದು, ಅದನ್ನು ಮೇಂಟೈನ್ ಮಾಡುವುದು ಮತ್ತು ಸಂರಕ್ಷಿಸುವ ಕ್ರಿಯೆಗೆ ವೈಯಕ್ತಿಕ ಹಣಕಾಸು ನಿರ್ವಹಣೆ ಎನ್ನುವ ಡೆಫಿನೇಷನ್ ನೀಡಲಾಗಿದೆ. ಆದರೆ ಗಮನಿಸಿ ನೋಡಿ, ಇಂದು ಹಣವೆನ್ನುವುದು ಆಕ್ಸಿಜನ್ ಇದ್ದಂತೆ. ಉಸಿರಾಟ ನಿಂತರೆ ಬದುಕು ಮುಗಿದಂತೆ. ಹಾಗೆ ಹಣವಿಲ್ಲದೆ ಯಾವ ಕಾರ್ಯವೂ ಇಂದು ಆಗುವುದಿಲ್ಲ. ಹೀಗಾಗಿ ಬದುಕಿನ ಎಲ್ಲ ಮಜಲುಗಳಲ್ಲಿ ನಾವು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳು ಕೂಡ ವೈಯಕ್ತಿಕ ಹಣಕಾಸಿನ ಅಡಿಯಲ್ಲಿ ಬರುತ್ತದೆ. ಹಣವನ್ನು ಸರಿಯಾಗಿ ನಿರ್ವಹಿಸುವುದು ಒಂದು ಕಲೆ. ಹಣವನ್ನು ಸರಿಯಾಗಿ ದುಡಿಸಿಕೊಂಡವರು ಶ್ರೀಮಂತರು ಎನ್ನಿಸಿಕೊಂಡಿದ್ದರೆ, ಉಳಿದವರು ಹಣವನ್ನು ಗಳಿಸುವುದು, ಖರ್ಚು ಮಾಡುವುದು ಇಷ್ಟೇ ಆಗಿದೆ. ಆದರೆ ಗಳಿಕೆ ಉಳಿಕೆ ಹೂಡಿಕೆಯಲ್ಲಿ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳುವುದು ನಮ್ಮ ಕೈಲಿದೆ. ವೈಯಕ್ತಿಕ ಹಣಕಾಸು ನಿರ್ವಹಣೆಯಲ್ಲಿ ನಾವು ಎಡವಿದರೆ ಅದಕ್ಕಿಂತ ದೊಡ್ಡದಾದ ವ್ಯಾಪಾರ ಉದ್ದಿಮೆಗಳನ್ನು ಕಟ್ಟುವ ಹಾದಿಯಲ್ಲೂ ನಾವು ಎಡವುತ್ತೇವೆ. ಹೀಗಾಗಿ ವೈಯಕ್ತಿಕ ಹಣಕಾಸು ನಿರ್ವಹಣೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಇದರಲ್ಲಿ ನಾವು ಗಮನಿಸಬೇಕಾದ ಅಂಶಗಳು ಹೀಗಿವೆ. ಮೊದಲನೇ ಅಂಶ ಆದಾಯ. ನಮ್ಮ ಇನ್ಕಮ್ ಎಷ್ಟು ಎನ್ನುವುದರ ಅರಿವು ನಮಗಿರಬೇಕು. ಇಲ್ಲಿ ಎಲ್ಲಕ್ಕೂ ಮೂಲ ಈ ಆದಾಯ. ಇದಿಲ್ಲದೆ ಉಳಿದ ಯಾವ ಅಂಶಕ್ಕೂ ಬೆಲೆಯಿಲ್ಲ. ಹೀಗಾಗಿ ನಮ್ಮ ಆದಾಯವೆಷ್ಟು, ಎಷ್ಟು ಮೂಲಗಳಿವೆ? ನಮ್ಮ ಆದಾಯ ನಮ್ಮ ಬದುಕಿಗೆ ಮುಂದಿನ ಅನಿಶ್ಚಿತತೆಗಳನ್ನು ಎದುರಿಸುವಷ್ಟು ಇದೆಯೇ? ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಬಗೆ ಹೇಗೆ? ನಾವು ದುಡಿಯದೇ ಇದ್ದರೂ ನಮಗೆ ಆದಾಯ ಬರುತ್ತದೆಯೇ? ಇಲ್ಲದಿದ್ದರೆ ಆ ರೀತಿಯ ಬದುಕನ್ನು ಕಟ್ಟಿಕೊಳ್ಳುವ ಬಗೆ ಹೇಗೆ? ಶ್ರೀಮಂತರಾಗುವುದಕ್ಕೆ ಆದಾಯ ಹೆಚ್ಚಿಸಿಕೊಳ್ಳುವುದೊಂದೇ ಉತ್ತಮ ದಾರಿ ಎನ್ನುವುದನ್ನು ನಾವು ಎಷ್ಟು ಬೇಗ ಅರಿತುಕೊಂಡರೆ ಅಷ್ಟು ಒಳ್ಳೆಯದು. ಎರಡನೇ ಅಂಶ ಖರ್ಚು. ಇದು ಬದುಕಿನ ಬಹುಮುಖ್ಯ ಭಾಗ. ಆದಾಯಕ್ಕೆಷ್ಟು ಪ್ರಾಮುಖ್ಯತೆ ಇದೆ ಅಷ್ಟೇ ಪ್ರಾಮುಖ್ಯತೆ ಇರುವುದು ಖರ್ಚಿಗೆ. ಏಕೆಂದರೆ ನಮ್ಮ ಬದುಕು ನಿಂತಿರುವುದು ಖರ್ಚಿನ ಮೇಲೆ. ಸಮಾಜ ನಡೆಯುತ್ತಿರುವುದು ಖರ್ಚಿನ ಕಾರಣದಿಂದ. ಖರ್ಚು ಇಲ್ಲದ ಬದುಕು ಸಮಾಜ ನಾವು ಊಹಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ಹಾಗೆಂದು ಬೇಕಾಬಿಟ್ಟಿ ಖರ್ಚು ಮಾಡುವಂತಿಲ್ಲ. ಖರ್ಚಿನಲ್ಲಿ ಸಮತೋಲನ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ. ಯಾವಾಗ, ಎಲ್ಲಿ, ಎಷ್ಟು ಖರ್ಚು ಮಾಡಬೇಕೆನ್ನುವ ನಿರ್ಧಾರಗಳು ಬದುಕನ್ನು ನಿರ್ಧರಿಸುತ್ತವೆ. ಮೂರನೇ ಅಂಶ ಉಳಿಕೆ. ಎಷ್ಟು ಉಳಿಸಬೇಕು, ಏಕೆ ಉಳಿಸಬೇಕು, ಹೇಗೆ ಉಳಿಸಬೇಕು ಎನ್ನುವುದನ್ನು ನಾವು ನಿರ್ಧರಿಸಬೇಕು. ಇವೆಲ್ಲಕ್ಕೂ ಒಂದು ಉದ್ದೇಶವನ್ನು ನಾವು ಕಂಡುಕೊಳ್ಳಬೇಕು. ನಾಲ್ಕನೇ ಅಂಶ ಹೂಡಿಕೆ. ಗಳಿಕೆ ಮುಖ್ಯ, ಅದನ್ನು ಉಳಿಸುವುದು ಇನ್ನೂ ಮುಖ್ಯ. ಆದರೆ ಅದನ್ನು ಸರಿಯಾದ ಕಡೆ ಹೂಡಿಕೆ ಮಾಡುವುದು ಅತಿ ಮುಖ್ಯ. ಏಕೆಂದರೆ ನಮ್ಮ ಹಣ ದಿನದಿಂದ ದಿನಕ್ಕೆ ಮೌಲ್ಯವನ್ನು ಕಳೆದುಕೊಳ್ಳುವುದು ಎಲ್ಲರಿಗೂ ತಿಳಿದಿರುವ ವಿಷಯ. ಹೀಗಾಗಿ ಹಣದುಬ್ಬರದ ಜೊತೆಗೆ ನಮ್ಮ ಹಣವು ಬೆಳೆಯಬೇಕು ಎಂದರೆ ಅದನ್ನು ಸರಿಯಾದ ಕಡೆ ಹೂಡಿಕೆ ಮಾಡಬೇಕು. ಐದನೇ ಅಂಶ
ಸಂರಕ್ಷಣೆ. ಗಳಿಸಿ ಉಳಿಸಿ ಹೂಡಿಕೆ ಮಾಡಿದ ಹಣದ ಸಂರಕ್ಷಣೆ ಕೂಡ ನಾವೇ ಮಾಡಿಕೊಳ್ಳಬೇಕು. ಇಲ್ಲವಾದಲ್ಲಿ ನಾವು ಪಟ್ಟ ಎಲ್ಲ ಕಷ್ಟಗಳು ಲೆಕ್ಕಕ್ಕೆ ಬರುವುದಿಲ್ಲ. ಹೀಗಾಗಿ ಹಣ ಕರಗದಂತೆ ಕಾಪಾಡಿಕೊಳ್ಳುವ ಕ್ಷಮತೆಯನ್ನು ಕೂಡ ನಾವು ಗಳಿಸಿಕೊಳ್ಳಬೇಕು. 6ನೇ ಅಂಶ, ಇದರ ಜೊತೆಗೆ ಇನ್ನಷ್ಟು ಸಾಲಗಳನ್ನು ನಿರ್ವಹಿಸುವುದು, ವೆಲ್ತ್ ಮ್ಯಾನೇಜ್ಮೆಂಟ್, ಬಜೆಟಿಂಗ್, ರಿಟೈರ್ಮೆಂಟ್ ಪ್ಲಾನಿಂಗ್, ರಿಸ್ಕ್ ಮ್ಯಾನೇಜ್ಮೆಂಟ್, ತೆರಿಗೆ ನಿರ್ವಹಣೆ, ರಿಯಲ್ ಎಸ್ಟೇಟ್ ನಿರ್ವಹಣೆ, ಇನ್ಶೂರೆನ್ಸ್, ಇತರೆ ಹೂಡಿಕೆ ಅವಕಾಶಗಳು, ಕ್ರೆಡಿಟ್ ಕಾರ್ಡ್ ನಿರ್ವಹಣೆ, ಫೈನಾನ್ಸಿಯಲ್ ಪ್ಲಾನಿಂಗ್ ಕಲಿಕೆ. ಹೀಗೆ ಇವೆಲ್ಲವೂ ವೈಯಕ್ತಿಕ ಹಣಕಾಸು ನಿರ್ವಹಣೆಯ ಅಡಿಯಲ್ಲಿ ಬರುತ್ತವೆ.